ಅಂದರೆ ಪ್ರತಿಯೊಂದು ಕರ್ನಾಟಕ ನಾವು ಹೇಳ್ತಾ ಇದ್ರಿ, ಯಾವುದೇ ರಾಜ್ಯದ ಚುನಾವಣೆ ನಡೆದ್ರೆ ಕರ್ನಾಟಕ ATM. ಸೋನಿಯಾ ಗಾಂಧಿಯವರಿಗೆ, ರಾಹುಲ್ ಗಾಂಧಿಯವರಿಗೆ ದುಡ್ಡು ಕೊರೋವರೆಗೂ ಅಷ್ಟೇ ಇಲ್ಲಿ ಅಧಿಕಾರ. ಯಾರು ಜಾಸ್ತಿ ಕೊಡ್ತಾರೋ ಅವರು ಅಧಿಕಾರದಲ್ಲಿ ಮುಂದುವರಿತಾರೆ, ಕಡಿಮೆ ಕೊಡೋರೆಲ್ಲ ಅಧಿಕಾರದಲ್ಲಿ ಇರಲ್ಲ. ಮಂತ್ರಿಗಳು ಅದು ಫಿಕ್ಸ್ ಆಗಿದೆ. ಮೊನ್ನೆ ಬಿಹಾರದ ಎಲೆಕ್ಷನ್ಗೆ ಸುಮಾರು 300 ಕೋಟಿಗೂ ಹೆಚ್ಚು ಹಣ ಕರ್ನಾಟಕದಿಂದನೇ ಹೋಗಿದೆ. 300 ಕೋಟಿ ಎಲ್ಲ ಮಂತ್ರಿಗಳು ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದು 300 ಕೋಟಿ ಕಲೆಕ್ಟ್ ಮಾಡಿ ದುಡ್ಡು ಕೊಟ್ಟಿದ್ದಾರೆ. ಅವ್ರು ಯಾರೋ ಪಪ್ಪಿ MLA, ಅವನ 50 kg ಚಿನ್ನ ಕೊಡೋಕ್ಕೆ ಇಟ್ಟಿದ್ದ ಪಾಪ, ಇನ್ನೂ ಜೈಲಲ್ಲೇ ಇದ್ದಾರೆ. 50 ಕೋಟಿ ಕೊಡೋಕ್ಕೆ, ಬಿಹಾರದ ಎಲೆಕ್ಷನ್ಗೆ ಕೊಡೋಕ್ಕೆ ಇಟ್ಟಿದ್ದು ದುಡ್ಡು ಎಲ್ಲ ಸೀಸ್ ಆಗಿದೆ ಇವತ್ತು. ಆ ಪಪ್ಪಿದು ಇನ್ನೂ ಜೈಲಲ್ಲೇ ಇದ್ದಾರೆ. ಅಂದರೆ ಕಾಂಗ್ರೆಸ್ ಪಾರ್ಟಿ ಅಂದರೆ ಭ್ರಷ್ಟಾಚಾರ, ಭ್ರಷ್ಟಾಚಾರ ಅಂದರೆ ಕಾಂಗ್ರೆಸ್ಸಿನ ಮನೆ ದೇವರೇ ಭ್ರಷ್ಟಾಚಾರ. ಬೇರೆಯವ್ರ ಮೇಲೆ ನೀವೆಲ್ಲ ಅದೇನೋ ಪೇ CM ಅಂತ ಪೋಸ್ಟರ್ ಅಂಟಿಸ್ತಾರಲ್ಲ, ಎಲ್ಲ ರೋಡಲ್ಲಿ ಅಂಟಿಸ್ತಿರಲ್ಲ, ಈಗ ನಿಮ್ಮ ಮಕ್ಕದ ಮೇಲೆ ಅಂಟಿಸ್ಬೇಕು ಪೋಸ್ಟರ್ನ. ಚುನಾವಣೆಗೆ ಮುಂಚೆ 3 ತಿಂಗಳ ಮುಂಚೆ ಎಲ್ಲ ರಸ್ತೆಗಳಲ್ಲಿ ಪೇ CM ಅಂತ ಅಂಟಿಸ್ತೀರಿ. ಈಗ 40%ಗೆ, ಈಗ 63%ಗೆ. ನಾಚಿಕೆ ಆಗ್ಬೇಕಲ್ಲ ಸಿದ್ದರಾಮಯ್ಯನವ್ರಿಗೆ, ಅವರ ಮಂತ್ರಿಮಂಡಲಕ್ಕೆ. ಒಬ್ಬ ಲೋಕಾಯುಕ್ತ, ಸಿಟ್ಟಿಂಗ್ ಲೋಕಾಯುಕ್ತ, ನಾನು ಹೇಳ್ತಾ ಇರೋದು ಸಿಟ್ಟಿಂಗ್ ಲೋಕಾಯುಕ್ತ, ಉಪಲೋಕಾಯುಕ್ತರು, ಅದು ನ್ಯಾಯಾಧೀಶರಿರುವಂಥ ವೇದಿಕೆಗಳ ಮೇಲೆ ಕರ್ನಾಟಕದಲ್ಲಿರೋ ಭ್ರಷ್ಟಾಚಾರದ ಬಯಲನ್ನು ಮಾಡಿದ್ದಾರೆ. ಭ್ರಷ್ಟಾಚಾರದ ತಾಂಡವ ನೃತ್ಯವನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅವರು. ಎಲ್ಲೋಗಿ ಇಲಾಖೆ, ಯಾವ ಇಲಾಖೆ ಹೋದರೂ ಇಷ್ಟು ಕೊಡಬೇಕು ಅಂತ. ಮೊನ್ನೆ ರೆವಿನ್ಯೂ ಮಿನಿಸ್ಟ್ರು ಹೋಗಿದ್ರಲ್ಲ, ಯಾವುದೋ ತಹಸೀಲ್ದಾರ್ ಕಚೇರಿಗೆ, ಅಲ್ಲಿ ಅವರೇ ಹೇಳಿದ್ದಾರೆ ಓಪನ್ ಆಗಿ, ಬೋರ್ಡ್ ಹಾಕ್ಬಿಡಪ್ಪ ಎಷ್ಟೆಷ್ಟು ಯಾವುದಕ್ಕೆ ಲಂಚ ಅಂತೇಳಿ. ಅವರೇ ನೇಮಕ ಮಾಡಿದ್ದು, ಅವರೇ ಟ್ರಾನ್ಸ್ಫರ್ ಮಾಡಿದ್ದು, ವಸೂಲಿ ಮಾಡೋದು ಸರ್ಕಾರನೇ. ಯಾವ ಅಧಿಕಾರಿನ ಕೇಳಿ ದುಡ್ಡು ಕೊಡ್ದಿರ ಬರ್ದಿರೋ ಅಧಿಕಾರಿ ಕರ್ನಾಟಕದಲ್ಲಿ ಯಾರು ಇರೋಕ್ಕೆ ಸಾಧ್ಯನೇ ಇಲ್ಲ. ಅದೇ ಬುದ್ಧ ಹೇಳಿದ್ನಲ್ಲ ಗಾದೆ, ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ತತ್ತ ಅಂತ. ಹಂಗೆ ದುಡ್ಡು ಕೊಡದೆ ಯಾರಾದರೂ ಪೋಸ್ಟ್ ಟ್ರಾನ್ಸ್ಫರ್ ಆಗಿರೋದು ಯಾವುದಾದ್ರೂ ಒಂದು ತಗೊಂಬನ್ನಿ ಅಂತ ನಾನು ಕೇಳ್ತಾ ಇದ್ದೀನಿ. ಎಲ್ಲ ಕಡೆ ದುಡ್ಡು, P1 ಇಂದ ಹಿಡಿದು ಕಮಿಷನರ್, ಇದು ಸೆಕ್ರೆಟರಿವರೆಗೂ ದುಡ್ಡು. ಅದರಿಂದ ಈಗ 63% ಕಮಿಷನ್ ಆಗ್ತಾ ಇದೆ. ಇದರಿಂದ ಸರ್ಕಾರ ನಿಜಕ್ಕೂ ಲೋಕಾಯುಕ್ತರ ಹೇಳಿಕೆ ಮೇಲೆ ಕೂಡಲೇ ಸರ್ಕಾರ CBI ತನಿಖೆಗೆ ಒಪ್ಪಿಸ್ಬೇಕಿದ್ದನ್ನು. ಅದು BJP ಆಗ್ರಹವನ್ನು ನಾವು ಮಾಡ್ತಾ ಇದ್ದೀರಿ. CBI ತನಿಖೆಗೆ ಒಪ್ಪಿಸಿ ಕರ್ನಾಟಕದಲ್ಲಿ ನಡೀತಾ ಇರೋ ಈ ಭ್ರಷ್ಟಾಚಾರ ತಾಂಡವವನ್ನು ಜನಗಳಿಗೆ ಗೊತ್ತಾಗಬೇಕು. ಈ ಸರ್ಕಾರ ಆ ದೃಷ್ಟಿಯಿಂದ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ನಾವಿದ್ದಾಗ SIT ಮಾಡಿದ್ರಿ 40%, ಯಾವ ಕೋರ್ಟಲ್ಲೂ ಸಾಕ್ಷಿ ಹೇಳಿಲ್ಲ ಬಂದು, ನೀವು ಯಾರು ಬಂದು ಸಾಕ್ಷಿ ಹೇಳಲಿಲ್ಲ. ಈಗ ಸಾಕ್ಷಿ ಹೇಳೋಕ್ಕೆ ಕೋರ್ಟ್ ನ್ಯಾಯಾಧೀಶರೇ ರೆಡಿಯಾಗಿ ಕಾಣ್ತಾ ಇದ್ದೆ ಸ್ಟೇಟ್ಮೆಂಟ್ ನೋಡಿದ್ಮೇಲೆ. ಅದರಿಂದ CBI ತನಿಖೆ ಕೊಡಬೇಕು ಅಂತ ಆಗ್ರಹವನ್ನು ನಾನು ಮಾಡ್ತೀನಿ.